ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಅಭಿಪ್ರಾಯ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ. ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ, ಅದನ್ನು ಒತ್ತಿ ಚಾನೆಲ್ ಪ್ರೋತ್ಸಾಹ ನೀಡಿ. ವಿಶೇಷ ಚೇತನರ ಇಲಾಖೆಯ ಯೋಜನೆಗಳು, ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರ ಕಾಯ್ದೆಗಳನ್ನು ಕಾರ್ಯರೂಪಕ್ಕೆ ತರುವುದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನೆಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್. ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು, ಅಂದರೆ ರಾಜ್ಯದ ಅಂಗವಿಕಲರ ಸಮಸ್ಯೆಗಳನ್ನು ಹೇಳಿಕೊಳ್ಳುವ, ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಇದಾಗಿದೆ. ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ. ನಮಸ್ಕಾರಗಳು ಬಂಧುಗಳೇ, ನಮಸ್ಕಾರ. ವಿಶೇಷ ಚೇತನರ ವಿಶೇಷ ಶಾಲೆ ತನ್ನ ವಾರ್ಷಿಕೋತ್ಸವದ ಕಾರ್ಯಕ್ರಮವನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ವಿಶೇಷ ಮಕ್ಕಳು, ಆ ವಿಶೇಷ ಮಕ್ಕಳ ಶಾಲೆ ಇರೋದರಿಂದ ಆ ಮಕ್ಕಳ ವಾರ್ಷಿಕೋತ್ಸವದಲ್ಲಿ ಮಕ್ಕಳ ಸಂಸ್ಕೃತಿ ಕಾರ್ಯಕ್ರಮ ಮತ್ತು ಕಾರ್ಯಕ್ರಮದ ವೇದಿಕೆ ಕಾರ್ಯಕ್ರಮ, ಹೀಗೆ ಹಲವಾರು ಕಾರ್ಯಕ್ರಮಗಳ ವಿಡಿಯೋಗಳು ಮತ್ತು ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ. ಅದು ತಮಗೆ ಪ್ರಸ್ತುತಪಡಿಸ್ತಾ ಇದ್ವಿ. ಯಾವುದು ಅಂತಂದರೆ, ವಿಶ್ವಭಾರತಿ ಕಲಾನಿಕೇತನ ಮತ್ತು ಶಿಕ್ಷಣ ಸಂಸ್ಥೆ ಆಶ್ರಯದಲ್ಲಿ ಶ್ರೀ ಜಿ ಚಂಗಾರೆಡ್ಡಿ ಸ್ಮಾರಕ ಮಾನಸಿಕ ವಿಶೇಷ ಚೇತನ ಮಕ್ಕಳ ವಸತಿಯುತ ವಿಶೇಷ ಶಾಲೆ, ಇದು ಬಳ್ಳಾರಿಯಲ್ಲಿದೆ. ಶಾಲೆಯ ವಾರ್ಷಿಕೋತ್ಸವ ಸಮಾರಂಭ. ಈ ಒಂದು ಸಮಾರಂಭದಲ್ಲಿ ಸತೀಶ್ ಹೊಸಮನೆ ಮತ್ತು ಗೋವಿಂದಪ್ಪ ಗುರುಮೂರ್ತಿ ಹಾಗೂ ಶಾಲೆ ವಿಶೇಷಚೇತನ ಮಕ್ಕಳು, ಶಿಕ್ಷಕರು ಹಾಗೂ MRW, URW, VRWಗಳು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ಭಾಗವಹಿಸಿದಂಥ ವರದಿಯನ್ನು ನಮ್ಮ ಜೊತೆಗೆ ಹಂಚಿಕೊಂಡವರು ಕೆ ಭರಮಪ್ಪ. ಇವರು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು, ಎಡಬೆಂಚಿ ಗ್ರಾಮ ಪಂಚಾಯಿತಿ, ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕಿನ ಎಡಬೆಂಚಿ ಗ್ರಾಮ ಪಂಚಾಯಿತಿಯಲ್ಲಿ PRW ಆಗಿ, ಅಂದರೆ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು ತಿಳಿಸುತ್ತಾ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು. ನಮ್ಮ ಒಂದು ಕಾರ್ಯಕ್ರಮಕ್ಕೆ ರಾಜೇಶ್ ಹೊಸಮನಿ ಸರ್ ಅವರಿಗೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ಹಾಗೆ ನಮ್ಮ ಆತ್ಮೀಯರು ಹಾಗೂ ಜಿಲ್ಲಾ ವಿಕಲಚೇತನರ ಕಲ್ಯಾಣ ಇಲಾಖೆಯ ಕಲ್ಯಾಣಾಧಿಕಾರಿಗಳಾದಂಥ ಶ್ರೀಯುತ H. ಗೋವಿಂದಪ್ಪ ಸರ್ ನಮ್ಮ ಜೊತೆ ಇದ್ದಾರೆ. ಅವರಿಗೆ ನಾವು ಹೂಗುಚ್ಚು ನೀಡುವುದರ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಒಂದು ಸ್ವಾಗತವನ್ನು ನಾವು ಕೋರೋಣ. ಜೊತೆಗೆ ಸದಾ ನಮ್ಮ ಜೊತೆ ಇದ್ದು ನಮ್ಮೆಲ್ಲರನ್ನ ಪ್ರೋತ್ಸಾಹಿಸುತ್ತಾ ನಮ್ಮ ಆತ್ಮೀಯರಾದಂಥ KV ರಾವ್ ನಮ್ಮ ಜೊತೆ ಇದ್ದಾರೆ. ಅವ್ರಿಗೂ ಸಹ ನಾವೊಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯ ಸ್ವಾಗತವನ್ನು ಕೋರೋಣ. ಹಾಗೆ ನಮ್ಮೆಲ್ಲರ ನೆಚ್ಚಿನ ಆಡಳಿತಾಧಿಕಾರಿಗಳಾದಂಥ ಶ್ರೀಯುತ H. ಗುರುಮೂರ್ತಿ ಸಹ ನಮ್ಮ ಜೊತೆ ಇದ್ದಾರೆ. ಅವ್ರಿಗೂ ಸಹ ನಾವೊಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೊಡೋಣ. ಮಕ್ಕಳೇ, ಜೋರಾದ ಚಪ್ಪಳೆಯ ಮೂಲಕ ನಾವು ಎಲ್ಲ ಅತಿಥಿ ಮಹೋದಯಗಳನ್ನು ನಾವು ಸ್ವಾಗತ ಕೋರೋಣ. 2093ರಲ್ಲಿ ಒಂದು ಸಂಸ್ಥೆಯ ಕಾಯ್ದೆ ಅಡಿಯಲ್ಲಿ ಒಂದು ನೋಂದಣಿ ಆದ ನಂತರ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ನಡೆಸ್ತಾ ಬಂತು. ಈ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿದಂತಹ ನಮ್ಮ ಈ ದಿನ ನಾವು ಅವ್ರನ್ನ ಸ್ಮರಿಸಲೇಬೇಕು. ಶ್ರೀಯುತ ಜನಾರ್ದನ್ ರೆಡ್ಡಿ ಅವರು ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ನಂತರ ಈ ಸಮಾಜದಲ್ಲಿ ಕಾಣುವಂತಹ ಈ ಮಾನಸಿಕ ವಿಕಲಚೇತನ ಮಕ್ಕಳುಗಳನ್ನು ನೋಡಿ ಅವರಿಗೆ ಒಂದು ಸರಿಯಾದ ಒಂದು ಲಾಲನೆ ಮತ್ತು ಪೋಷಣೆ ಮತ್ತು ಅವರಿಗೆ ಶಿಕ್ಷಣ ಮತ್ತು ಪೋಷಕರ ಒಂದು ಸಂಕಷ್ಟಗಳನ್ನು ಗಮನಿಸಿದಂಥ ಶ್ರೀಯುತ ಜನಾರ್ದನ್ ರೆಡ್ಡಿ ಅವರು ಈ 1995ರಲ್ಲಿ ಈ ಒಂದು ಬುದ್ಧಿಮಾಂದ್ಯ ಮಕ್ಕಳ ವಿಶೇಷ ಶಾಲೆಯನ್ನು ಪ್ರಾರಂಭ ಮಾಡಿದರು. ಇದು ಪ್ರಾರಂಭ ಹಂತದಲ್ಲಿ ಕೇವಲ ಒಂದು 10-12 ಮಕ್ಕಳಿಂದ ಪ್ರಾರಂಭವಾಗಿರುವಂತಹ ಒಂದು ಶಾಲೆ ಇಂದು ಪ್ರತಿ ವರ್ಷವೂ ಸಹ ಮಕ್ಕಳ ಸಂಖ್ಯೆ ಅಭಿವೃದ್ಧಿ ಆಗುವುದರ ಜೊತೆಗೆ ನಮ್ಮ ಮೂಲಭೂತ ಸೌಕರ್ಯಗಳನ್ನು ಸಹ ಅದೇ ರೀತಿ ನಾವು ಹೆಚ್ಚಿಸ್ತಾ ಬಂದಿದ್ದೀವಿ. ಈಗ ನಮ್ಮ ಶಾಲೆಯಲ್ಲಿ 253 ಮಕ್ಕಳುಗಳು ದಾಖಲಾಗಿದ್ದಾರೆ 25-26ನೇ ಸಾಲಿನಲ್ಲಿ. ಈ ಮಕ್ಕಳುಗಳಿಗೆ ನಮ್ಮಲ್ಲಿ ಬೋಧಕ ವರ್ಗವೂ ಅಷ್ಟು 38 ಜನ ನಮ್ಮ ಶಿಕ್ಷಕರು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಒಂದು
39 ಜನ ಈ ನಮ್ಮ ಡಿ ಗ್ರೂಪ್ಸ್ ಏನಿದೆ ನಮ್ಮ ಇತರ ಸಿಬ್ಬಂದಿ ಬೋಧಕೇತರ ಸಿಬ್ಬಂದಿಯವರು ಸಹ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಈ ಒಂದು ಶಾಲೆಯಲ್ಲಿ ಇಂದು ಇಷ್ಟು ಬೆಳವಣಿಗೆ ಆಗಲಿಕ್ಕೆ ನಮ್ಮ ಸಂಸ್ಥೆ ಒಂದು ಹಾಳು ಮಾಡತಕ್ಕಂತ ಒಂದು ದಿನ ಇವತ್ತು. ಅದಕ್ಕಾಗಿ ನಾವು ನಶೆ ಮುಕ್ತ ಭಾರತದ ಅಭಿಯಾನವನ್ನ ಹಮ್ಮಿಕೊಳ್ಳುವುದರ ಮೂಲಕ ಇದನ್ನ ಸಂಪೂರ್ಣವಾಗಿ ತೊಡೆದು ಹಾಕ್ಬೇಕಂತೇಳಿ, ಅದೇ ರೀತಿ ನಮ್ಮ ಹೆಮ್ಮೆಯ ಮೋದಿಜಿಯವರ ಕನಸು ಸ್ವಚ್ಛ ಭಾರತ. ಸ್ವಚ್ಛ ಭಾರತದ ಒಂದು ವೇಷಧಾರಿಯಾದಂಥ ರಾಜಶೇಖರ್ ಯಾವಾಗಲೂ ನಾವು ಸ್ವಚ್ಛವಾಗಿರಬೇಕು, ಆಗಲೇ ಮಾತ್ರ ನಮ್ಮ ಜ್ಞಾನ ಬುದ್ಧಿ ಮತ್ತು ನಮ್ಮ ಬೆಳವಣಿಗೆ ಸಹಾಯಕ ಅಂತೇಳಿ ಹೇಳ್ತಾ ಸ್ವಚ್ಛ ಭಾರತದ ಒಂದು ತಿರುವನ್ನ ತಮ್ಮ ಮುಂದೆ ಇಡ್ತಾ ಇದ್ದಾರೆ. ರಾಜಶೇಖರ್, ಜೋರಾದ ಚಪ್ಪಾಳೆ. ಹಾಗೆ ರಕ್ತದಾನ. ಮಕ್ಕಳೇ, ನಮಗೆಲ್ಲ ರಕ್ತ ಬೇಕು, ಯಾಕಂದ್ರೆ ನಾವೆಲ್ಲ ಜೀವಿಸೋದೇ ರಕ್ತದಿಂದ. ಇಂಥ ಅತ್ಯಮೂಲ್ಯವಾದ ರಕ್ತದಾನವನ್ನ ಮಾಡಬೇಕು ನಾವು. ರಕ್ತದಾನ ಮಹಾದಾನ ಎನ್ನುತ್ತಾ ಕಾಶಿ ವೇಷಧಾರಿಯಾದಂತ ಒಂದು ವಿದ್ಯಾರ್ಥಿಗೆ ಜೋರಾದ ಚಪ್ಪಾಳೆ ಮೂಲಕ ನೀವು ಅಭಿನಂದಿಸಬೇಕು. ಕಾಶಿ ಸ್ನೇಹಿತರೆ, ನಮಗೆ ಇವತ್ತು ಗಿಡ ಮರ ಬೇಕೇ ಬೇಕು. ಯಾಕಂದ್ರೆ ನಾವು ಈ ಒಂದು ಆಧುನಿಕ ಬರದಲ್ಲಿ ಅನೇಕ ಗಿಡ ಮರಗಳನ್ನ ಕಡಿದು ರೋಡ್ಗಳನ್ನ, ದೊಡ್ಡ ದೊಡ್ಡ ಡ್ಯಾಮ್ಗಳನ್ನ, ಬಿಲ್ಡಿಂಗ್ಗಳನ್ನ ಕಟ್ಟುತ್ತಾ ಗಿಡಗಳನ್ನ ನಾಶ ಮಾಡ್ತಾ ಇದ್ದೀವಿ. ಹಸಿರೇ ಉಸಿರು ಗಿಡ ಮರಗಳಿಂದ ಪ್ರಾಣಿ ಪಕ್ಷಿ ಮನುಷ್ಯ ಸಂಕುಲವೇ ನಾಶ ಆಗ್ತಾ ಇದೆ. ಅದಕ್ಕಾಗಿ ನಾವು